ಅವಿನಾಶ್ ಸಾಲೂರು ಜೊತೆಗಾಗಿ ಆರಂಭಿಕ ಜೋಡಿ ಕಣಕ್ಕಿಳಿತಾ ಇದೆ. ಕಟ್ಕೊಂಡಿರ್ತಕ್ಕಂಥ ತಂಡ ಇತ್ತ ಪಂದ್ಯಾಟವನ್ನು ಆಡ್ತಾ ಇದೆ. ಹೊಸ ದಾಂಡಿಗರ ಕಲಿಕೆಯನ್ನು ಮಾಡ್ತಾ ಇದ್ದಾರೆ ಕೂಡ. ರಿಯಾಜ್ ಹೊಸ ಆಟಗಾರ ಅಂಗಣದಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಜನಪ್ರಿಯ ದಾವಣಗೆರೆ ಪರವಾಗಿ ಪಂದ್ಯಾಟ ಮತ್ತೆ ಸಾಗ್ತಾ ಇದೆ. ಇತ್ತ ಪವರ್ ಪ್ಲೇವರ್ನ ಎರಡನೇ ಚೆಂಡಿಗಾಗಿ ಮತ್ತೆ ಚವಾನ್ ಭಂಡಾರಿ ಯಶಾರ್ಥ ಭಾಗವನ್ನು ಕಾಡ್ತಾ ಇದ್ದಾರೆ. ಜೈ ಕರ್ನಾಟಕ ಬೆಂಗಳೂರು ಮತ್ತು ಪಾಂಚಜನಕೋಟ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುತ್ತಾ ಟಾಸಿ ಬರಬೇಕೆಂದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಫ್ಲಿಕ್ ಆಗಿರುವಂತಹ ಚೆಂಡು ಭಾಗ್ಯವನ್ನು ಗದಿನಾಡು ಸೇರ್ಪಡೆಯೂ ಕೂಡ ಒಂದು ಓಟ್ಗಳ ಪೂರೈಕೆಯನ್ನು ಕೂಡ ಮಾಡಿಕೊಳ್ತಾರೆ. ಎರಡನೇ ಓಟ್ಗಳ ಪೂರೈಕೆಯನ್ನು ಕೂಡ ದಾಂಡಿಗರು ಮತ್ತೆ ಮಾಡಿಕೊಳ್ತಾ ಇದ್ದಾರೆ. ತಕ್ಷಣ ಮತ್ತೆ ಜಾನ್ಸನ್ ರಿಯಲ್ ಫೈಟರ್ಸ್ ನ ಪರ ದಾಖಲಾತಿಯನ್ನು ಕಾಣ್ತಾ ಇದೆ. ಶಾಟ್ ಕಾಣಬಲ್ಲ ಚೆಂಡು ರಿಯಾಜ್ ದಾಂಡಿನಲ್ಲಿ ಬರೀ ಮ್ಯಾಕ್ಸಿಮಮ್ ಫ್ಲಾಟ್ ಸಿಕ್ಸರ್. ಆ ರೋಟಗಳ ಸೇರ್ಪಡೆಯೂ ಕೂಡ ಚವಾನ್ ಭಂಡಾರಿಗೆ ಸಿಕ್ಸರ್ ದಾಖಲಾಗ್ತಾ ಇದೆ. ತಂಡದ ಮತ್ತು ಅಂಕಿಅಂಶಗಳ ಪಟ್ಟಿಯಲ್ಲಿ 8 ಓಟವನ್ನು ತಲುಪ್ತಾ ಇದ್ದಾರೆ. 8ಕ್ಕೆ 1 ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ. 4ನೇ ಚೆಂಡು ಈತ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ. ಎಂಟು ಓಟ್ಗಳು ದಾಖಲಾಗಿದೆ. ಕೊನೆ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಓಟುಗಳು ಬರ್ತಾ ಇದೆ. ವೈಡ್ ಬಾಲ್ ಸೂಚನೆ. ತಂಡದ ಮೊತ್ತ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ ಈತ 9 ಓಟುಗಳು ದಾಖಲಾತಿಯನ್ನ ಕಾಣ್ತಾ ಇದೆ. ಮತ್ತೆ ಚವಾನ್ ಜಾನ್ಸನ್ ರಿಯಲ್ ಫೈಟರ್ಸ್ನ ಪರವಾಗಿ ರವೀಂದ್ರ ಹೆಗಡೆ ಮಾಲೀಕರ ಸಾರಥ್ಯದ ಒಂದು ತಂಡ ಜಾನ್ಸನ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಕ್ವಾರ್ಟರ್ ಫೈನಲ್ ಘಟ್ಟದ ಪಂದ್ಯಾಟದಲ್ಲಿ ಈತ ಸೆಣಸಾಟವನ್ನು ಮಾಡ್ತಾ ಇದೆ. ಜನಪ್ರಿಯ ದಾವಣಗೆರೆ ವಿರುದ್ಧವಾಗಿ ಓಟ್ಗಳ ಅವಕಾಶವನ್ನು ಈ ಹಂತ ಮಾಡಿಕೊಡ್ತಾ ಇಲ್ಲ. ಅವಿನಾಶ್ಗೆ ಸೇರುವಂತಹ ಚೆಂಡು ತಟ್ಟಿಮುಟ್ಟಿ ಓಟುಗಳ ಸೇರ್ಪಡೆ ಬ್ಯಾಕಡ್ ಪಾಂಡ್ಯವನ್ನು ಕಾಣ್ತಾ ಇದ್ದಾರೆ. ಒಂದು ಓಟುಗಳ ಹೆಚ್ಚುವರಿ ಪೂರೈಕೆ ಕಾಣ ಮುಖ್ಯವಾಗಿ ಆಫ್ಟರ್ ಕಂಪ್ಲೀಷನ್ ಓವರ್ ನಂಬರ್ 1 ಮುಕ್ತಾಯ ಕಂಡ ಆರಂಭಿಕವನ್ನು ಮುಕ್ತಾಯದ ಬಳಿಕ ತಳ ಮತ್ತು 11ಕ್ಕೆ 1 ಜನಪ್ರಿಯ ದಾವಣಗೆರೆ ತಂಡ 4 ಓವರ್ಗಳ ಪಂದ್ಯಾಟದಲ್ಲಿ ಭಾಗವನ್ನೆಲ್ಲ ಮುಕ್ತಾಯದ ಬಳಿಕ 11 ಓಟುಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಕೊನೆಯ 3 ಓವರ್ಗಳು ಬಾಕಿ ಉಳ್ಕೊಳ್ತಾ ಇದ್ದಾರೆ. ಅಷ್ಟು ಬೇಗ ಪಂದ್ಯಾಟ ಮುಂದುವರಿಸಿ ಕೇಳಿಕೊಳ್ತಾ ಇದ್ದೇವೆ. ಏಪ್ರಿಲ್ ತಿಂಗಳ 4, 5, 6 ಕರ್ನಾಟಕದ ಇತಿಹಾಸದ ಮತ್ತೊಂದು ದಾಖಲೆ ಪಂದ್ಯಕೂಟ ಸಾಗುತ್ತೆ. ರಾಜ್ಯ ಟೆನ್ನಿಸ್ನ ಐತಿಹಾಸಿಕ ಮೊದಲ ಬಾರಿ ಒಂದು ಪಂದ್ಯಕೂಟವನ್ನು ಸಂಘಟಿಸ್ತಾ ಇದ್ದಾರೆ. ಕೊರಟಗೆರೆ ಮೈದಾನ ಒಳಭಾಗ ಪರಮೇಶ್ವರ್ ಕಪ್ ಇವತ್ತು ಲಾಸ್ಟ್ ಡೇಟ್ ಇರ್ತದೆ. ರಾಜ್ಯದ ತಂಡಗಳಿಗೆ ಹೆಸರನ್ನು ನೋಂದಾಯಿಸಬೇಕಾಗಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಲಾಸ್ಟ್ ಡೇಟ್ ಇವತ್ತಿರ್ತದೆ. ಆಡುವಂತಹ ತಂಡಗಳ ಹೆಸರನ್ನು ನೋಂದಾಯಿಸಿ ಎನ್ನುವುದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ವಿಜಯಿಗಳ ತಂಡ 7,22,220 ಜೊತೆಗಾಗಿ ಪರಮೇಶ್ವರ್ ಕಪ್ ಅನ್ನು ಕೂಡ ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ಗಳ ತಂಡ 1,10,000
11,000 ದೂರ 11ರ ಜೊತೆಗಾಗಿ ರನ್ನರ್ಸ್ ಅಪ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಮೊದಲು ನೋಂದಾಯಿಸುವಂತ 24 ತಂಡಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ಪಂದ್ಯಾಟಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭರತ್ ಯಾಸ್ಕಾರ್ ವಿಭಾಗವನ್ನು ಕಾಣ್ತಾ ಇದ್ದಾರೆ. ಅಂಗಣ ವಿಭಾಗ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಪರವಾಗಿ ಅವಿನಾಶ್ ಲೆಫ್ಟ್ ಶಾಟ್ ಕಾಣವಲ್ಲಿ ಪ್ರಯತ್ನವನ್ನು ಮಾಡಿದ ಆಟಗಾರ. ಟಾಪ್ ಎಜ್ ಆಗಿರುವಂತಹ ಚೆಂಡು ರಿಟರ್ನ್ ಕ್ಯಾಚ್ ಅನ್ನು ಭರತ ಪಡ್ಕೊಂಡ್ರು. ಈತ 2ನೇ ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಜನಪ್ರಿಯ ದಾವಣಗೆರೆ 2 ಹುದ್ದರಿಗಳ ಆಘಾತವನ್ನು ಮತ್ತೆ ಕಾಣ್ತಾ ಇದ್ದಾರೆ. ತನ್ನ ಮತ್ತೆ ಅಂಕಿಅಂಶಗಳು 11ಕ್ಕೆ 2. ಆರೀಫ್ ಹೊಸ ದಾಂಡಿಗಳ ಪರಿಚಯವನ್ನು ಮಾಡ್ತಾ ಇದೆ ಕೂಡ. ಆರೀಫ್ ಜನಪ್ರಿಯ ದಾವಣಗೆರೆ ಮತ್ತೊಂದು ಬೀಸುವಂತ ಆಟಗಾರ ಅಂಗಣಗಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಹಾಲಪ್ಪ ವಾಪಸ್ ಆದ್ರೆ ಆ ಬಳಿಕ ವಿಕೆಟ್ಸ್ ಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ 2 ವಿಕೆಟ್ ಅನ್ನು ಕಳ್ಕೊಂಡ್ರು. 11ಕ್ಕೆ 2 ಚಾಲ್ತಿಯ 2ನೇ ಓವರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಎಕ್ಸಲೆಂಟ್ ಕಪಿನ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಅಲ್ಲಿ ಗಮನಿಸಿ ಪಂಚಜನ್ಯ ಕೂಟ ಟಾಸ್ ಬರಬೇಕು ನೀವನ್ನ ಕೇಳ್ತಾ ಇದ್ದೀವಿ. ಜೈ ಕರ್ನಾಟಕ ಬೆಂಗಳೂರು ಮುಂದಿನ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇರ್ತದೆ. ಇದರ ಮಧ್ಯೆ ಫುಲ್ ಟಾಸ್ ಮಾದರಿಯ ಚೆಂಡು ಡಿಫಾಲ್ಟ್ ಆಗಿ ಭಾಗವನ್ನು ಕಟ್ಕೊಳ್ತಾ ಇದೆ. ಇವತ್ತ ಶಾಡ್ಕ 6 ಓಟಗಳ ಸೇರ್ಪಡೆ ಕೂಡ. ಫುಲ್ ಟಾಸ್ ಮಾದರಿಯ ಚೆಂಡುಗಳನ್ನ ಆಟಗಾರರು ಇವಾಗ ಎಸೆಗಾರರು ಎಸೆಯುತ್ತಾ ಇದ್ದಾರೆ. ಆ ಚೆಂಡಿಗೆ ರಿಯಾಜ್ ತಕ್ಕಂತ ಮನ್ನಣೆ ಹೊಡೆತವನ್ನು ದಾಖಲಿಸಿದರು. ಈತ ಜನಪ್ರಿಯ ದಾವಣಗೆರೆ ಮತ ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ. ಆರೀಫ್ 6 ಅನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮತ್ತೆ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ. 17 ಓಟಗಳು. ಸ್ಟೆಪ್ ಔಟ್ ಅನ್ನು ಮಾಡಿದ್ರು. ಈತನ ಮಧ್ಯೆ ಓಟ್ಗಳು ಬರ್ತಾ ಇಲ್ಲ. ದೊಡ್ಡ ಚೆಂಡುಗಳು ಮತ್ತೆ ಸೇರ್ಪಡೆಯನ್ನು ಕಾಣ್ತಾ ಇದೆ ಕೂಡ. ಕೊನೆಯ 3 ಚೆಂಡು ಚಾಲ್ತಿಯ 2ನೇ ಓವರ್ ಅಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಯಾರ್ಕರ್ಲಾಂಡ್ ಡೆಲಿವರಿಯನ್ನು ದಾಖಲಿಸುವ ಪ್ರಯತ್ನಗಳು ವಿಕೆಟ್ಸ್ ಗಳನ್ನ ಮತ್ತೆ ಕಳ್ಕೊಳ್ಳುವ ಹಂತಕ್ಕೆ ಬಿಡ್ತಾ ಇದೆ. ಆರಿಫ್ ಕೂಡ ವಾಪಸಾತಿಯನ್ನ ಕಾಣ್ತಾ ಇದ್ದಾರೆ. ಈತ 3 ಹುದರಿಗಳನ್ನ ಕಳ್ಕೊಂಡಂತ ಜನಪ್ರಿಯ ದಾವಣಗೆರೆ ತಂಡ 17ಕ್ಕೆ 3. ಲಾಸ್ಟ್ ಬಾಲ್ ರಿಮೈನಿಂಗ್ ನಾವು 2 ಚೆಂಡುಗಳು ಇನ್ನೂ ಕೂಡ 7ನೇ ಪ್ರಗತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಮಧು ಪಾಟೇಲ್ ಹೊಸ ಆಟಗಾರ ಪರಿಚಯವನ್ನು ಮಾಡ್ತಾ ಇದೆ. ಮಧು ಪಾಟೇಲ್ ಎಂಟ್ರಿಯನ್ನು ಇವಾಗ ಪಡಿತಾ ಇರುವಂತಹ ಆಟಗಾರರು. ಜಾನ್ಸನ್ ಟು ರಿಯಲ್ ಫೈಟರ್ಸ್ ಪರವಾಗಿ ಮತ್ತೆ ಸ್ಕಾರ್ ಭಾಗದಲ್ಲಿ ಭಾರತ ಅಂತಿಮ 2 ಚೆಂಡುಗಳು ದಾಖಲಿಸಬೇಕಾಗಿದೆ ಕೂಡ. for 3 ಕೊನೆಯ 2 ಎಸೆಗಳು ಬಾಕಿ ಉಳ್ಕೊಳ್ತಾ ಇದೆ. ಕ್ರಿಕ್ಲೈನ್ ಸ್ಪೋರ್ಟ್ಸ್ ಮುಖ್ಯವಾಗಿ ಟೂರ್ನಮೆಂಟ್ ನೇರ ಚಿತ್ರೀಕರಣವನ್ನು ಕೂಡ ವಿಶ್ವದಾದ್ಯಂತ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಬರುತ್ತೆ ಬಾರಿ 5ನೇ ಚೆಂಡಿಗಾಗಿ ಎಸ್ಆರ್ ಭಾಗ ರಿವರ್ಸ್ ಶಾಟ್ ಕಾಣಬಲ್ಲ ಚೆಂಡು. ಹರಿಗೂಟ್ ರಕ್ಷಣೆ ಮಾಡ್ತಾ ಇದ್ದಾರೆ. ಓಟ್ಗಳು ಬಿಡ್ತಾ ಇಲ್ಲ. ಮಧು ಪಾಟೇಲ್ ಈ ಮಾದರಿ ಕಂಡ ಮತ್ತೊಂದು ಶ್ರೇಷ್ಠ ಆಟಗಾರ ಜನಪ್ರಿಯ ದಾವಣಗೆರೆಯನ್ನು ಪಡ್ಕೊಳ್ತಾ ಇದ್ದಾರೆ. ರಿವರ್ಸ್ ಶಾಟ್ ಕಾಣಬಲ್ಲ ಒಂದು ಪ್ರಯತ್ನಗಳು ಸಾಗ್ತಾ ಇದೆ. ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ವೆಂಕಿ ಕ್ಷೇತ್ರರಕ್ಷಕ. ಮತ್ತೆ ಡಾರ್ಡ್ ಚೆಂಡುಗಳು ಸೇರ್ಪಡೆಯನ್ನು ಕಾಣ್ತಾ ಇದ್ದಾವೆ. ಓವರ್ ಕೂಡ ಸಮಾಪ್ತಿ ಹಂತವನ್ನು ಕಾಣ್ತಾ ಇದೆ. ಭರತ್ ಯಶಸ್ವಿ ಓವರ್ ಅನ್ನು ಮುಗಿಸಿದ್ರು. 6 ಓಟವನ್ನು ನೀಡಿದ್ದಾರೆ. 2 ವಿಕೆಟ್ಸ್ ಅನ್ನು ಕೂಡ ಪಡ್ಕೊಂಡ್ರು. 2 ಓವರ್ಗಳ ಮುಕ್ತಾಯದ ಬಳಿಕ 17ಕ್ಕೆ 3. ನಾಲ್ಕು ಓವರ್ಗಳ ಪಂದ್ಯಾಟದಲ್ಲಿ 2 ಓವರ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಆದಷ್ಟು ಓಟ್ಗಳು ಟಾರ್ಗೆಟ್ ಸಂಖ್ಯೆಯನ್ನು ಕಾಣುತ್ತಾ ನೀಡಬೇಕಾಗಿದೆ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ. ಟೂರ್ನಮೆಂಟ್ ವಿಜಯಿಗಳ ತಂಡ 2 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಕೂಡ ಪಡ್ಕೊಳ್ತಾರೆ. ಎಕ್ಸಲೆಂಟ್ ಕಾಪಿನ ಜೊತೆಗಾಗಿ ರನ್ನರ್ಸ್ ಅಪ್ಗಳ ತಂಡ 1 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಕೂಡ ಪಡ್ಕೊಳ್ತಾರೆ.
ಟೂರ್ನಮೆಂಟಿನ ವೈಯಕ್ತಿಕ ಪ್ರಶಸ್ತಿಗಳನ್ನು ಕೂಡ ಆಟಗಾರ ನೀಡಲಾಗುತ್ತೆ. ಎಕ್ಸಲೆಂಟ್ ಕಪ್ ಮದರಸ ಮೈದಾನದಲ್ಲಿ ಮೊದಲ ಬಾರಿಗೆ 2 ಲಕ್ಷ ರೂಪಾಯಿ ಪಂದ್ಯಾಟವನ್ನು ಸಂಘಟಿಸಿದ್ದಾರೆ. ಇತ್ತ ಬೌಲರ್ ಜಾನ್ಸನ್ ಟು ರಿಯಲ್ ಫೈಟರ್ಸ್ನ ಪರ ವೆಂಕಿ ಬರ್ತಾ ಇದ್ದಾರೆ 3ನೇ ಓವರ್ ಮೊದಲ ಚೆಂಡಿಗಾಗಿ. ವೆಂಕಿ ಒಂದಷ್ಟು ಬದಲಾವಣೆ ಮಾಡ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ರಕ್ಷಿತ್ ಬೆಳ್ಳಂಪಳ್ಳಿಯನ್ನು ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇತ್ತ 3ನೇ ಓವರ್ಗಾಗಿ ಎಸ್ಗಾರ ಬದಲಾವಣೆ ಮತ್ತೆ ಕಾಣ್ತಾ ಇದೆ ಕೂಡ. ಅದು ಶಿವಪುರದಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇರ್ತಕ್ಕಂಥ ಕ್ರೀಡಾರಂಗದಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಉಡುಪಿ ಜಿಲ್ಲೆಯ ಮತ್ತೋರ್ವ ಆಟಗಾರ ಕೂಡ. ಇತ್ತ 3ನೇ ಓವರ್ಗಾಗಿ ರಕ್ಷಿತ್ ಎಸ್ಗಾರಿಕೆ ಭಾಗದ ಓಟ್ಗಳು ಬಿಡ್ತಾ ಇಲ್ಲ. ರಿವರ್ಸ್ ಶಾಟ್ ಕಾಣುವಂತ ಪ್ರಯತ್ನ, ವೈಡ್ ಬಾಲ್ ಸೂಚನೆ ಮತ್ತೆ ಬಿಡ್ತಾ ಇದೆ. ತಂಡದ ಮತ್ತೆ ಒಂದೊಂದು ಹೆಚ್ಚುವರಿ ಸೇರ್ಪಡೆ 18 ಓಟವನ್ನು ತಲುಪ್ತಾ ಇದ್ದಾರೆ. ಚಾಲ್ತಿಯ 3ನೇ ಓವರಲ್ಲಿ ಪಂದ್ಯಾಟ ಮುನ್ನುಗ್ತಾ ಇದೆ. ಆಂಗಣ ಒಳಭಾಗವನ್ನು ಮತ್ತೆ ಪಡಿತಾ ಇದ್ದಾರೆ ರಕ್ಷಿತ್ ಬೆಳ್ಳಂಪಳ್ಳಿ ಎಸ್ಗಾರಿಕೆ ಭಾಗದಲ್ಲಿ. ಜಾನ್ಸನ್ ಟು ರಿಯಲ್ ಫೈಟರ್ಸ್ನ ಪರವಾಗಿ ರಿವಾರ್ಡ್ ಶಾಟ್ ಕಾಣಬಲ್ಲ. ಚೆಂಡು ಓಟ್ಗಳು ಬಿಡ್ತಾ ಇಲ್ಲ. ಮತ್ತೆ ಡೈರೆಕ್ಟ್ ಚೆಂಡುಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ. ಎರಡನೇ ಚೆಂಡು ತಟ್ಟು ಬಿಟ್ಟು ಓಟವನ್ನು ದಾಖಲಿಸುವ ಪ್ರಯತ್ನ. ರಾಜ ಡೈರೆಕ್ಟ್ ಹಿಟ್ ಅನ್ನು ಮಾಡಿದ್ರು. ಇದನ್ನು ರನ್ ಔಟ್. ಮಧು ಪಾಟೇಲ್ ಕೂಡ ವಾಪಸ್ ಆದ್ರು. ಆಂಗಣ ವಿಭಾಗ ಡೇವಿಡ್ ಟಿಪ್ಟೂರ್ ಹೊಸ ಆಟಗಾರ ಪರಿಚಯವನ್ನು ಮಾಡ್ತಾ ಇದೆ ಜನಪ್ರಿಯ ದಾವಣಗೆರೆ ಪರವಾಗಿ. ಮಧು ಪಾಟೇಲ್ ವಾಪಸ್ ಆದ ಬಳಿಕ ಇವಾಗ ಡೇವಿಡ್ ಎಂಟ್ರಿಯನ್ನು ಪಡಿತಾ ಇದ್ದಾರೆ. 18ಕ್ಕೆ ಅಂಕಿಅಂಶಗಳ ಬಳಿ 4 ಹುದ್ದೆಗಳನ್ನು ಕಳ್ಕೊಂಡು ಆಡ್ತಾ ಇರ್ತಕ್ಕಂಥ ಜನಪ್ರಿಯ ದಾವಣಗೆರೆ. ಡೇವಿಡ್ ಬರ್ತಾ ಇದ್ದಾರೆ. ಎಸ್ಗಾರ್ಗೆ ಮತ್ತೆ ಮುಂದುವರಿಕೆಯೂ ಕೂಡ. ಅಂಗಣ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ ರಕ್ಷಿತ್ ಬೆಳ್ಳಂಪಳ್ಳಿ. ಎಸ್ಆರ್ಗೆ ಭಾಗವನ್ನು ಕಾಡ್ತಾ ಇದ್ದಾರೆ ಬೌಲರ್. ಇತ್ತ 3ನೇ ಓವರ್ 3ನೇ ಚೆಂಡಿಯಾಗಿ ಬೇಸದ ಪ್ರಯತ್ನ ಇದ್ದಾವೆ. ರಿವರ್ಸ್ ಶಾಟ್ ಕಾಣಬಲ್ಲ ಹೊಡೆತ ತನ್ಮೂಲಕ್ಕಾಗಿ ಚವಾನ್ ಭಂಡಾರಿ ಈತ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಂಗಣ ಡೇವಿಡ್ ಔಟ್. ರಿವರ್ಸ್ ಶಾಟ್ ಕಾಣಬಲ್ಲ ಪ್ರಯತ್ನಗಳ ನಡುವೆ ಮತ್ತೆ ವಿಕೆಟ್ ಗಳನ್ನ ಕಳ್ಕೊಂಡ ತಂಡ 5ನೇ ವಿಕೆಟ್ ಅನ್ನು ಕಳ್ಕೊಂಡ್ರು. ಜನಪ್ರಿಯ ದಾವಣಗೆರೆ 18ಕ್ಕೆ 5. ಆಂಗಣ ಭಾಗದಲ್ಲಿ ಇವಾಗ ಹೊಸ ದಾಂಡಿಗಳ ಪರಿಚಯವನ್ನು ಮಾಡ್ತಾ ಇದೆ. ಬಸವ ಹೊಸ ಆಟಗಾರ ಪರಿಚಯವನ್ನು ಮಾಡ್ತಾ ಇದೆ. ಹಂತಕ್ಕಾಗಿ 18ಕ್ಕೆ 5 ಪರಿಸ್ಥಿತಿಯನ್ನು ಕಾಣ್ತಾ ಇರ್ತಕ್ಕಂಥ ಜನಪ್ರಿಯ ದಾವಣಗೆರೆ ಅದೆಷ್ಟು ಓಟವನ್ನು ದಾಖಲಿಸ ನೋಡಬೇಕಾಗಿದೆ. ಇನ್ನು ಉಳಿದ ಚೆಂಡುಗಳಲ್ಲಿ ರಕ್ಷಿತ್ ಬೆಳ್ಳಂಪಳ್ಳಿ ಹ್ಯಾಟ್ರಿಕ್ ಚೆಂಡಿಗೆ ಎಸ್ಆರ್ಗೆ ಭಾಗವನ್ನು ಕಳ್ಕೊಳ್ತಾ ಇದ್ದಾರೆ. ಎಸ್ಆರ್ಗೆ ಭಾಗವನ್ನು ಕಾಣ್ತಾ ಇದ್ದಾರೆ. ರನ್ಔಟ್ಸ್ ಆಘಾತವನ್ನು ಕಂಡ ಒಂದು ತಂಡ ಮತ್ತೆ ವಿಕೆಟ್ ಅನ್ನು ಪಡ್ಕೊಂಡ್ರು. ಓಟಗಳು ಬರ್ತಾ ಇಲ್ಲ. ಶಾರ್ಟ್ ರಾಸಿಂಗ್ ದಾಲವಾರಿ ಈತ ಮತ್ತೆ ಓಟವನ್ನು ನೀಡ್ತಾ ಇಲ್ಲ ಕೂಡ. ಬಸವ ಓಟವನ್ನು ದಾಖಲಿಸಿದ ಹಂತದಲ್ಲಿ ಜನಪ್ರಿಯ ದಾವಣಗೆರೆ ಪರವಾಗಿ. ಲಾಸ್ಟ್ ಬಾಲ್ ಸರ್ ರನ್ನಿಂಗ್ ಡೌನ್. ತಾನವರ ಫೋಕಸ್ ಕೊನೆಯ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ.
ಐದನೇ ಚೆಂಡು ಗತಿ ಬದಲಾವಣೆ ಎಸೆತ. ಓಟಗಳನ್ನು ಮತ್ತೆ ನೀಡ್ತಾ ಇಲ್ಲ ಕೂಡ. ರಕ್ಷಿತ್ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಕೊನೆ ಒಂದು ಎಸೆತ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಜಾನ್ಸನ್ ಟು ರಿಯಲ್ ಫೈಟರ್ಸ್ ಪರವಾಗಿ ಶಾರ್ಟ್ ರೈಸಿಂಗ್ ಡೆಲಿವರಿ ತನ್ಮದೆ ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ. ಆಫ್ಟರ್ ಕಂಪ್ಲೀಷನ್ ಓವರ್ ಮಾತ್ರ ಮುಕ್ತಾಯ ಕಂಡ 3 ಓವರ್ಗಳಲ್ಲಿ ತಂಡದ ಮೊತ್ತ 18-5. ಮೊದಲ 3 ಓವರ್ಗಳ ಮುಕ್ತಾಯವನ್ನು ಪಡ್ಕೊಂಡ ತಂಡ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಎಸೆಗಾರರು 18 ಚೆಂಡು 18 ಓಟವನ್ನು ಮಾತ್ರ ನೀಡ್ತಾ ಇದ್ದಾರೆ. 5 ಪ್ರಮುಖ ವಿಕೆಟ್ಸ್ ಅನ್ನು ಟೇಕ್ ಮಾಡಿಕೊಂಡ್ರು. ಈತ ಬೌಲರ್ ವೆಂಕಿ 4ನೇ ಓವರ್ ಮೊದಲ ಚೆಂಡಿಯಾಗಿ ಸಾರ್ಕ ಭಾಗವನ್ನು ಕಾಣ್ತಾ ಇದ್ದಾರೆ. ಸ್ಟ್ರೈಕ್ ಅನ್ನು ರಿಯಾಜ್ ಪಡ್ಕೊಳ್ತಾ ಇರುವಂತಹ ಆಟಗಾರರು ಜನಪ್ರಿಯ ದಾವಣಗೆರೆ ಪರವಾಗಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಜಾನ್ಸನ್ ಟು ರಿಯಲ್ ಫೈಟರ್ಸ್ ಮೊದಲ ಕ್ವಾರ್ಟರ್ ಫೈನಲ್ಸ್ ಆಗ್ತಾ ಇದೆ. ವೆಂಕಿಯ ಚೆಂಡು ತನ್ಮದೆ ಶಾರ್ಟ್ ಫೈನಲ್ ನಡುವೆ ಸಾಗ್ತಾ ಇದೆ. ಲೆಫ್ಟಿ ಸುಜಿ ಶತರಕ್ಷೆ ಮಾಡ್ತಾ ಇದ್ದಾರೆ. ನಡುವೆ ನೋಟದ ಪೂರೈಕೆಯನ್ನು ರಿಯಾಸ್ ಮಾಡಿಕೊಂಡ್ರು ಕೂಡ ತಂಡ ಮೊತ್ತ 19 ಓಟಗಳನ್ನು ತಲುಪ್ತಾ ಇದೆ. 4ನೇ ಓವರ್ ಎತ್ತ ಬಂದೋಗ್ತಾ ಇದೆ ಕೂಡ. 5 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ವೆಂಕಿ ಎಸ್ಆರ್ ಭಾಗವನ್ನು ಕಾಣ್ತಾ ಇದ್ದಾರೆ. ಸುಂದರತೆ ಒಂದು ಎಸೆತ. ಓಟಗಳನ್ನು ದಾಖಲಿಸೋದ ಪ್ರಯತ್ನ ಇದ್ದಾರೆ. ಮತ್ತೆ ರನ್ಔಟ್ಸ್ ಗಳ ಬಗ್ಗೆ ಬಸವ ಕೂಡ ವಾಪಸ್ ಆದ್ರು. ಮತ್ತೆ ವಿಕೆಟ್ಸ್ ಗಳ ಆಘಾತವನ್ನು ಕಂಡ ತಂಡ 6ನೇ ವಿಕೆಟ್ ಅನ್ನು ಕಳ್ಕೊಂಡ್ರು. ಹತ್ತೊಂಬತ್ತಕ್ಕೆ 6 ಜನಪ್ರಿಯ ದಾವಣಗೆರೆ. ಸನತ್ ಬರ್ತಾ ಇದ್ದಾರೆ ಇವಾಗ ಹೊಸ ಆಟಗಾರರಾಗಿ ದಾವಣಗೆರೆ ಪರವಾಗಿ. ಕೊನೆ 4 ಎಸೆಗಳು ಬಾಕಿ ಉಳ್ಕೊಳ್ತಾ ಇದೆ. ಅಲ್ಲಿ ಪಂಚಜನ್ಯ ಕೂಟ ಟಾಸಿ ಬರಬೇಕು. ಜೈ ಕರ್ನಾಟಕ ಬೆಂಗಳೂರು ಟಾಸಿ ಬನ್ನಿ, ನಿಮ್ಮನ್ನ ಕೇಳ್ತಾ ಇದ್ದೀವಿ. ಜೈ ಕರ್ನಾಟಕ ಬೆಂಗಳೂರು ಮತ್ತು ಪಂಚಜನ್ಯ ಕೋಟ ಮುಂದಿನ 7ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇರ್ತದೆ. ಟಾಸಿ ಬರ್ಬೇಕೆಂದಾಗ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಈತ ಓಟಗಳ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕ್ಲೀನ್ ಬಾಲ್ಡ್ ಔಟ್. ರಿಯಾಸ್ ಕೂಡ ವಾಪಸ್ ಆದ್ರು. ಈತ 7ನೇ ವಿಕೆಟ್ ಪತನವನ್ನು ಕಾಣ್ತಾ ಇದೆ ಕೂಡ. ಜನಪ್ರಿಯ ದಾವಣಗೆರೆಯ ತಂಡ 19ಕ್ಕೆ 7. ಹೊಸ ಆಟಗಾರ ಅಂಗಣ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. ಮತ್ತೆ ವೆಂಕಟೇಶ್ ಭಾಗವನ್ನು ಕಾಣ್ತಾ ತಗೊಂಡ ಬೌಲರ್ ಕೊನೆ 3 ಚೆಂಡುಗಳು 4ನೇ ಓವರ್ ಪ್ರಗತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಓಟಗಳು ಬಿಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇರುವ ಹಂತದಲ್ಲಿ ಕೊನೆ 2 ಎಸೆತ ಬಾಕಿ ಉಳ್ಕೊಳ್ತಾ ಇದೆ. ಬಹಳಷ್ಟು ಉಪದೇಶಗಾರಿಕೆಯನ್ನು ಕೂಡ ವೆಂಕಿ ತೋರ್ಪಡಿಸ್ತಾ ಇದ್ದಾರೆ. ಆರಂಭಿಕ 4 ಚೆಂಡುಗಳು ಕೂಡ ಓಟುಗಳನ್ನು ನೀಡ್ತಾ ಇಲ್ಲ. ಕೇವಲ 1 ಓಟುಗಳು ಬಿಡ್ತಾ ಇದೆ. ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಚೆಂಡು. ಶಾಟ್ಗ 6ಗಳ ಸೇರ್ಪಡೆಯೂ ಕೂಡ 6 ಓಟಗಳ ಸೇರ್ಪಡೆ ಡಿಫೆಂಡರ್ ನಡುವೆ ದಾಖಲಾಗ್ತಾ ಇದೆ. ತಂಡದ ಮತ್ತು 6ಗಳ ಮುಖ್ಯವಾಗಿ 25 ಓಟವನ್ನು ತಲುಪ್ತಾ ಇದೆ ಜನಪ್ರಿಯ ದಾವಣಗೆರೆ.
ಅಂತಿಮ ಒಂದು ಬಾಕಿ ಉಳ್ಕೊಳ್ತಾ ಇದೆ ಓವರ್ನ ಚಾಲ್ತಿಯಲ್ಲ. ಇನ್ನಿಂಗ್ಸಿನ ಕೊನೆಯ ಚೆಂಡಿಗಾಗಿ ಮತ್ತೆ ವೆಂಕಿ ಎಸ್ಗಾರಿಕೆ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. ಜಾನ್ಸನ್ ಟು ರಿಯಲ್ ಫೈಟರ್ಸ್ನ ಪರವಾಗಿ. +7 ಅಂತಿಮ ಚೆಂಡು ಓಟುಗಳನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರನ್ನರ್ಸ್ಗಳ ಮುಖ್ಯ ಮಾತ್ರ ವಿಕೆಟ್ಗಳ ಆಘಾತವನ್ನು ಕೂಡ ಕಂಡ ತಂಡ. ಮೊದಲ ಸೆಕ್ಷನ್ ಮುಕ್ತಾಯ 4 ಓವರ್ ಮುಕ್ತಾಯದ ಬಳಿಕ 25 ಓಟವನ್ನು ದಾಖಲಿಸಿದ್ದಾರೆ. ಟಾರ್ಗೆಟ್ ಸಂಖ್ಯೆ 24 ಎಸೆತ, ಜಯಕ್ಕಾಗಿ 26 ಓಟುಗಳು ಬರಬೇಕಾಗಿದೆ. 24ಕ್ಕೆ 26 ಓಟುಗಳ ಅವಶ್ಯಕತೆ ಪಂದ್ಯಾಟ ಜಯಕ್ಕಾಗಿ. ಮೊದಲ ತಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸುವ ಹಂತಕ್ಕಾಗಿ ಪಂಚಜನ್ಯ ಕೋಟ ನಾಯಕರು ಜೆಕೆ ಜೈ ಕರ್ನಾಟಕ ಬೆಂಗಳೂರು ಒಂದು ಟಾಸ್. ಪಂಚಜನ್ಯ ಕೋಟವನ್ನು ಎದುರಿಸುತ್ತದೆ ಮುಂದಿನ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ. 24 ಎಸೆತ 26 ಓಟುಗಳು ಬರಬೇಕಾಗಿದೆ. ಜಾನ್ಸನ್ ಟು ರಿಯಲ್ ಫೈಟರ್ಸ್ ಮೊದಲ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸುವ ಹಂತಕ್ಕಾಗಿ ಆರಂಭಿಕರ ಜೋಡಿ ಕಣಕವನ್ನ ಇಳಿಬೇಕು ಎನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಲೆಫ್ಟಿ ಸುಜಿ ಮತ್ತು ಹರೀಶ್ ಅರಿ ಆರಂಭಿಕ ಹಂತದ ಆಟಗಾರರು. ಜಾನ್ಸನ್ ಟು ರಿಯಲ್ ಫೈಟರ್ಸ್ ಆರಂಭಿಕ ಜೋಡಿ ಕಣಕ್ಕಿಳಿತಾ ಇದೆ. ಇತ್ತ ಮೊದಲ ಓವರ್ ಆಗಿ ಬಸವ ಆರಂಭಿಕ ಪವರ್ ಪ್ಲೇ ಚೆಂಡಿಗಾಗಿ ಅಣ್ಣ ಅಂಪೈರ್ಸ್ ಯೂಸ್ ಬಾಲ್ ಕೊಡಿ. ಆಗಣ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. ಬಸವ ಜನಪ್ರಿಯ ದಾವಣಗೆರೆ ಪರವಾಗಿ ಆರಂಭಿಕವರನ್ನ ಸ್ಕಾರ್ಫ್ ಭಾಗವನ್ನು ಕಂಡುಕೊಳ್ತಾ ಇರುವಂತಹ ಎಸ್ಗಾರ ಕೂಡ ಲೆಫ್ಟಿ ಸುಜಿ ಸ್ಟ್ರೈಕರ್ ಅಲ್ಲಿ ಮೊದಲ ಚೆಂಡು ಯಾರ್ ಕರ್ಲ ಡೆಲಿವರಿ ಡಿಫೆನ್ಸ್ ಅನ್ನು ಮಾಡಿ ಒಂದೊಂದು ಸೇರ್ಪಡೆ 2ನೇ ಓಟ ಕಡುವ ಪ್ರಯತ್ನಗಳಿತ್ತು. ಕ್ಷೇತ್ರಕ್ಷಣ ಮುಂಚಿನ 2ನೇ ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಜಾನ್ಸನ್ ಟು ರಿಯಲ್ ಫೈಟರ್ಸ್ ಇನ್ನಿಂಗ್ಸ್ ಆರಂಭ ಕೂಡ
ಈತ ಅಂಕಣ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. ಮತ್ತೆ ಬಸವೇಶ್ವರ ಭಾಗದಲ್ಲಿ ಜನಪ್ರಿಯ ದಾವಣಗೆರೆ ಪರವಾಗಿ ಲಾಫ್ಟಿ ಸುಜಿಯ ಹೊಡೆತ ತನ್ಮಲಕ್ಕಾಗಿ ಅಂಗಣ ಭಾಗವನ್ನು ಕಟ್ಕೊಳ್ತಾ ಇದ್ದೇವೆ. ಇವಾಗ ಫೈನಲ್ ಆಗಿ ಬೌಂಡ್ರಿ 4 ಓಟಗಳ ಹೆಚ್ಚು ಸೇರ್ಪಡೆ ಮುಖ್ಯವಾಗಿ ಅಂಕಿಅಂಶಗಳ ಪಟ್ಟಿಯಲ್ಲಿ 6 ಓಟಗಳು ಇವಾಗ ದಾಖಲಾಗ್ತಾ ಇದೆ. 6 ಫಾರ್ ವಿದೌಟ್ ಲಾಸ್ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಇತ್ತ ಫೈಟ್ ಅನ್ನು ಮಾಡ್ತಾ ಇದೆ ಅಂಗಣ ಭಾಗದಲ್ಲಿ ಜನಪ್ರಿಯ ದಾವಣಗೆರೆ ವಿರುದ್ಧವಾಗಿ. ಅಂತಿಮ 4 ಸಭಾ ಕೇಳ್ಕೊಳ್ತಾ ಇದೆ ಕೂಡ ಬಾಸವ ಈತನ ಮಧ್ಯೆ ಸ್ಟೆಂಡ್ ಔಟ್ ಅನ್ನು ಮಾಡಿ ಸುಜಿ ಬರೀ ಬಾಸವ ಕ್ಯಾಚ್ ಕೂಡ ಅವಿನಾಶ್ ಪಡ್ಕೊಂಡ್ರು. ಅಂಗಣ ಭಾಗದಲ್ಲಿ ಮಿಡ್ ವಿಕೆಟ್ ನಡುವೆ ಬಾಸವ ಕ್ಯಾಚ್ ಕೈ ಸೇರಿದ ಕೇಂದ್ರವಾಗಿ ಅಂಗಣ ಭಾಗವನ್ನು ಕಟ್ಕೊಳ್ತಾ ಇದೆ. ಮೊದಲ ವಿಕೆಟ್ಸ್ ಗಳ ಆಘಾತವನ್ನು ಕಂಡ ತಂಡ ಸುಜಿತ್ ವಾಪಸ್ ಆದ ಲೆಫ್ಟ್ ಈತ ರಾಜ ಸಾಲಿಗಾಮ ಇವಾಗ ಎಂಟ್ರಿಯನ್ನು ಪಡೀತಾ ಇದ್ದಾರೆ ಜಾನ್ಸನ್ ಟು ರಿಯಲ್ ಫೈಟರ್ಸ್ ನ ಪರವಾಗಿ. ಇದರ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಪಂಚಜನ್ಯ ಕೋಟ ಜೈ ಕರ್ನಾಟಕ ಬೆಂಗಳೂರುದಾಗಿ ಮತ್ತೊಂದು ಬಿಗ್ ಫೈಟ್ ಪಂದ್ಯಾಟವನ್ನು ಕಾಣುತ್ತೆ. ಆರಕ್ಕೆ 1 ರಾಜ ಸಾಲಿಗ್ರಾಮ ಸ್ಟ್ರೈಕನ್ನು ಇವಾಗ ಪಡಿತಾ ಇದ್ದಾರೆ. ಅಂಗಣ ಭಾಗದಲ್ಲಿ ಇವಾಗ ಎಸ್ಆರ್ಕೆ ಭಾಗವನ್ನು ಮತ್ತೆ ಮುನ್ನಡೆಸಿರುವಂತಹ ಬೌಲರ್ ಬಸವ ಎಸ್ಆರ್ಕೆ ಭಾಗದ ಕೊನೆ 3 ಎಸೆತ ಬಾಕಿ ಉಳ್ಕೊಳ್ತಾ ಇದೆ ಜನಪ್ರಿಯ ದಾವಣಗೆರೆ ಪರವಾಗಿ. ಇವಾಗ ಮೊದಲ ಪವರ್ ಪ್ಲೇ ಚಾಲ್ತಿಯಾಲ ಟೆನಿಸ್ ಮಾಡುವ ಜನಪ್ರಿಯ ತಂಡಗಳಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಕ್ವಾರ್ಟರ್ ಫೈನಲ್ ಅಣಿಯನ್ನು ಇಡ್ತಾ ಇದೆ ಮದರಸ ಮೈದಾನ ಒಳಭಾಗದಲ್ಲಿ. ಬಸವ ಈತನ ಮಧ್ಯೆ ಹೆಸರುವಾದ ಚೆಂಡು ಬಹಳ ಸೇವೆ ಒಂದು ಗುಡ್ ರಕ್ಷಣೆ ಕೂಡ ಮಧು ಪಾಟೇಲ್ ಸುಂದರದ ಕ್ಯಾಚ್ ಅನ್ನು ಗೊಡವ ಪಡ್ಕೊಂಡ್ರು. ರಾಜ ಸಾಲಿಗ್ರಾಮನ ವಿಕೆಟ್ ಅನ್ನು ಇವಾಗ ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರರು ಜಾನ್ಸನ್ ಟು ರಿಯಲ್ ಫೈಟರ್ಸ್ ಈತ 2ನೇ ವಿಕೆಟ್ ಅನ್ನು ಕಳ್ಕೊಂಡು ಆಡ್ತಾ ಇದೆ ಅಂಗಣ ಭಾಗದಲ್ಲಿ. ಕನಿಷ್ಠ ಮೊತ್ತವನ್ನು ಪಂದ್ಯಾಟದಲ್ಲಿ ಸಾಕ್ತಾ ಇದೆ. ಪ್ರಮುಖ 2ನೇ ಆಘಾತದಲ್ಲಿ 6 ಓಟಗಳು ಮಾತ್ರ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಪ್ರದೀಪ ಶೆಟ್ಟಿ ಗಿಳಿಯಾರು ಹೊಸದಾಣಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇತ್ತ ಜಾನ್ಸನ್ ಟು ರಿಯಲ್ ಫೈಟರ್ಸ್ ನ ಪರವಾಗಿ. ಬಿಲಾಲ್ ಮಸೀದಿಯ ಮುತಲಿ ಸಾಬ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಎಕ್ಸಲೆಂಟ್ ಕಾಪಿನ ಪರವಾಗಿ ತಮಗೆ ಸುಸ್ವಾಗತ ಪಂದ್ಯಾಟಕ್ಕೆ ಬಯಸ್ಕೊಳ್ತಾ ಇದ್ದಾವೆ. ಐದನೇ ಚೆಂಡು ಪ್ರದೀಪ ಶೆಟ್ಟಿ ದಾಟಿಯಲ್ಲಿ ಬರೀ ಮಿಡ್ ವಿಕೆಟ್ ಭಾಗವನ್ನು ಕಂಡುಕೊಳ್ತಾ ಇದೆ. 6 6 ಓಟಗಳ ಸೇರ್ಪಡೆಯೂ ಕೂಡ ತಂಡದ ಮೊತ್ತ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಹಂತದಲ್ಲಿ ಈ 6ಗಳ ಮುಖೇನವಾಗಿ 12 ಓಟವನ್ನು ತಲುಪ್ತಾ ಇದೆ ಕೂಡ ಅಂಗಣ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಪ್ರದೀಪ ಶೆಟ್ಟಿ ಗಿಳಿಯಾರು ಮೊದಲ ಷಟ್ಕವನ್ನು ದಾಖಲಿಸಿದ್ರು. ಬಸವ ಈತರ ಮಧ್ಯೆ ಹೆಸರುವಂತಹ ಚೆಂಡು ಒಂದು ಓಟಗಳ ಸೇರ್ಪಡೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೊಂಡ ಚೆಂಡು ಇವಾಗ 13 ಓಟವನ್ನು ತಲುಪ್ತಾ ಇದೆ. ಚಾಲ್ತಿಯ ಆರಂಭಿಕ ಓವರ್ ಮುಕ್ತಾಯದ ಬಳಿಕ ಜಾನ್ಸನ್ ಟು ರಿಯಲ್ ಫೈಟರ್ಸ್ 13 for 2 13ಕ್ಕೆ 2 ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದ್ದಾರೆ.
ಸನತ್ ಎಸ್ಗಾರ್ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಎಸ್ಗಾರ ಕೂಡ ಜನಪ್ರಿಯ ದಾವಣಗೆರೆ ಪರವಾಗಿ ಈತ 2ನೇ ಓವರ್ ಆರಂಭವನ್ನು ಕಟ್ಕೊಳ್ತಾ ಇದೆ. 18 ಎಸೆತ ಪಂದ್ಯಾಟ ಜಯಕ್ಕಾಗಿ 13 ಓಟುಗಳ ಅವಶ್ಯಕತೆ. ಪಂದ್ಯಾಟ ಮತ್ತೆ ಮುನ್ನಡೆಕೆ ಆಗ್ತಾ ಇದೆ. ಹಂತದಲ್ಲಿ ಕ್ಷೇತ್ರ ಮತ್ತೆ ಬದಲಾವಣೆ ಆಗ್ತಾ ಇದೆ. ಪವರ್ ಪ್ಲೇ ಬಳಿಕ ಇವಾಗ ಸ್ಪ್ರೆಡ್ ಔಟ್ ಅನ್ನು ಕಾಣ್ತಾ ಇದೆ ಕೂಡ ಮದರಸ ಮೈದಾನ ಒಳಭಾಗದಲ್ಲಿ. ಎಸ್ಆರ್ಗೆ ಭಾಗವನ್ನು ಮತ್ತೆ ಕಾಣ್ತಾ ಇದ್ದಾರೆ. ಪ್ರದೀಪ ಶೆಟ್ಟಿಗೆ ಹೆಸರುವಂತಹ ಚೆಂಡು ತಡೆಬಿಟ್ಟು ಓಟುಗಳ ಸೇರ್ಪಡೆ ಆಗ್ತಾ ಇದೆ. ಲೆಗ್ ಬಾಯ್ ಸೂಚನೆ ತನ್ನ ಮತ್ತೆ ಕೂಡ ಅಂಕಿಅಂಶಗಳ ಬಗ್ಗೆ 14 ಓಟವನ್ನು ತಲುಪ್ತಾ ಇದ್ದಾರೆ. ಚಾಲ್ತಿಯ 2ನೇ ಓವರ್ನಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಮುನ್ನುಗ್ತಾ ಇದೆ. ಐದು ಎಸ್ಗಳು ಬಾಕಿ ಉಡ್ಕೊಳ್ತಾ ಇದೆ ಕೂಡ ಮತ್ತೆ ಸಣ್ಣ 2ನೇ ಚೆಂಡಿಗಾಗಿ 2ನೇ ಓವರ್ ಚಾಲ್ತಿಯಲ್ಲೇ. ಮಧ್ಯೆ ಪೂರ್ಣಾತವಾಗಿ ಬೀಳ್ತಾ ಚೆಂಡು ಹರಿ ದಾಂಡಿನಲ್ಲಿ ಮಾಡಿ ಮ್ಯಾಕ್ಸಿಮಮ್ 6 ಆಗಿ ಮಾಡಿ 6 ಓಟಗಳ ಸೇರ್ಪಡೆ ಮುಖ್ಯವಾಗಿ ತನ್ನ ಮೊತ್ತ 20 ಓಟವನ್ನು ತಲುಪ್ತಾ ಇದೆ. 6 ಓಟಗಳು ಇನ್ನೂ ಪಂದ್ಯಾಟ ಜಯಕ್ಕಾಗಿ ಬರಬೇಕಾಗಿದೆ ಕೂಡ. ಜಾನ್ಸನ್ ಟು ರಿಯಲ್ ಫೈಟರ್ಸ್ ಪರವಾಗಿ ಈತ ಹರಿ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಸನತ್ ಸಿಕ್ಸರ್ ಯಾವ ಅವಕಾಶವನ್ನ ಮಾಡಿಕೊಡ್ತಾ ಇರ್ತಕ್ಕಂಥ ಬೌಲರ್ ಕೂಡ ಜನಪ್ರಿಯ ದಾವಣಗೆರೆ ಪರವಾಗಿ ಓವರ್ ಅನ್ನು ಮತ್ತೆ ಮುನ್ನಡೆಸ್ತಾ ಇದ್ದಾರೆ. ಹರಿಯ ಹೊಡೆತ ಲಾಭ ಶಾಟ್ ಚಲಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಅವಿನಾಶ್ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ಬೇಕೇನವಾಗಿ ವಿಕೆಟ್ಸ್ ಆಘಾತ ಕೂಡ ಹರಿ ಕೂಡ ವಾಪಸ್ ಆದ್ರು. ಜಾನ್ಸನ್ ಈತ 3ನೇ ಆಘಾತವನ್ನು ಕಾಣ್ತಾ ಇದೆ. 20ಕ್ಕೆ 3. ಸೂರಜ್ ಆಟಗಾರ ಅಂಗಣ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. 20-3 ಜೈ ಕರ್ನಾಟಕ ಬೆಂಗಳೂರು 1 ಟಾಸ್ ಸೆಲೆಕ್ಟ್ ಬಾಲ್ ಪಕ್ಷಿದಾರವನ್ನು ಮಾಡ್ತಾ ಇದೆ. ಪಂಚಜನ್ಯ ಕೂಟ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುತ್ತಾ ಬಹುನಾಥವಾಗಿ ಬೀಳ್ತಕ್ಕಂಥ ಚೆಂಡು ಹೊರತವನ್ನು ಕಾಣಬಲ್ಲ ಪ್ರಯತ್ನ ಕೇವಲ 1 ಓಟಗಳ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಅಂಕಿಅಂಶಗಳ ಪಟ್ಟಿಯಲ್ಲಿ ಮತ್ತೊಂದು ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಶಾಲಾ ಮತ್ತೆ ಬಲವಾದ ಪ್ರಯತ್ನ ತಲುಪಬೇಕಾಗಿ ಈತ ಕ್ಯಾಚ್ ಅನ್ನು ಮತ್ತೆ ಪಡ್ಕೊಳ್ತಾ ಇದ್ದಾರೆ. ರಿಯಾಸ್ ಕ್ಯಾಚ್ ಅನ್ನು ಪಡ್ಕೊಂಡು ಮಿಡ್ ವಿಕೆಟ್ ಅಲ್ಲಿ ಜನಪ್ರಿಯ ದಾವಣಗೆರೆ ಪರವಾಗಿ ಪ್ರದೀಪ್ ಶೆಟ್ಟಿ ಗಿಳಿಯಾರು ಕೂಡ ವಾಪಸ್ ಆದ್ರು. ಸುನೀಲ ಆಗಣ ಭಾಗವನ್ನು ಕಡ್ಕೊಳ್ತಾ ಇರುವಂತ ಆಟಗಾರ ಈತ. 21ಕ್ಕೆ 4 ಜಾನ್ಸನ್ ಟು ರಿಯಲ್ ಫೈಟರ್ಸ್. ಕೊನೆ ಒಂದು ಚೆಂಡು 2ನೇ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ ಮತ್ತೆ ಸನ್ನದ ಸ್ಕಾರ್ಗೆ ಭಾಗದಲ್ಲಿ ಜನಪ್ರಿಯದ ಪರವಾಗಿ ಈತ ಸ್ಕಾರ್ಗೆ ಭಾಗವನ್ನು ಕಾಣ್ತಾ ಇದ್ದಾರೆ. ಕೊನೆ ಒಂದು ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಚಾಲ್ತಿಯ
ಎರಡನೇ ಓವರ್ನಲ್ಲೇ. ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ. ಮತ್ತೆರಡು ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಕಂಪ್ಲೀಷನ್ ಓವರ್ ನಂಬರ್ 2 ಮುಕ್ತಾಯ ಕಂಡ 2 ಓವರ್ಗಳಲ್ಲಿ ತನ್ನ ಮೊತ್ತ 21ಕ್ಕೆ 4. ಇನ್ನು ಜಯಕ್ಕಾಗಿ 12 ಚೆಂಡುಗಳಿವೆ. 5 ಓಟ್ಗಳ ಅವಶ್ಯಕತೆ. ಐದು ಓಟುಗಳು ಬರಬೇಕಾಗಿದೆ ಕೂಡ ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. ನಿಮ್ಮನ್ನ ಕೇಳ್ತಾ ಇದ್ದೀವಿ. SR ಬೌಲರ್ ಮಧು ಪಟೇಲ್ ಪರಿಚಯವನ್ನು ಮಾಡ್ತಾ ಇದೆ. ಜನಪ್ರಿಯ ದಾವಣಗೆರೆ ತಂಡ ಇತ್ತ 3ನೇ ಓವರ್ ಚಾಲ್ತಿಯನ್ನು ಕಾಣುವುದಕ್ಕಾಗಿ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಇದರ ಮೇಲೆ ಲಾಫ್ಟ್ ಶಾಟ್ ಕಾಣಬಲ್ಲ ಚೆಂಡು ಸೂರಜ್ ದಾಂಡಲ್ಲಿ ಲಾಗಾನಿ ಭಾಗವನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆಯೂ ಕೂಡ ತಂಡ ಮತ್ತು ಈ ಬೌಂಡ್ರಿಗಳ ಮುಖ್ಯವಾಗಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ. 25 ಓಟುಗಳು ದಾಖಲು ಆಗ್ತಾ ಇದೆ. ಪಂದ್ಯಾಟ ಸಮಬಲವಾಗ್ತಾ ಇದೆ. ಕೇವಲ 1 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಕ್ರಿಕೆಟ್ ಪಂದ್ಯಾಟ ಹಾಗೂ ಹೂಗಳನ್ನು ಬಹಳಷ್ಟು ಯಶಸ್ವಿಯಾಗಿ ವಿತರಿಸ್ತಾ ಇರ್ತಕ್ಕಂಥ ಸಂಸ್ಥೆ ಕ್ರಿಕ್ಲಾನ್ ಸ್ಪೋರ್ಟ್ಸಿನ ಮುಖ್ಯವಾಗಿ ರಿವರ್ಸ್ ಶಾಟ್ ಸೂರಜ್ ಮತ್ತೆ ಸಿಕ್ಸರ್ಗಳ ಸೇರ್ಪಡೆ ಮುಖ್ಯವಾಗಿ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಮೊದಲ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ಈ ಭಾಗ ದಾಖಲಿಸ್ತಾ ಇದ್ದಾರೆ. ಅಂಕಣ ಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಹಂತದ ಸೋಲನ್ನು ಕಂಡು ವಾಪಸ್ ಆತಿಯನ್ನು ಕಾಣುತ್ತಾ ಇರ್ತಕ್ಕಂಥ ತಂಡ ಜನಪ್ರಿಯ ದಾವಣಗೆರೆಯ ತಂಡ ನಿರ್ಣಾಯಕ ಸೋಲನ್ನು ಕಂಡು ವಾಪಸ್ ಆತಿಯನ್ನು ಕಾಣ್ತಾ ಇದೆ. ಈ ಟೂರ್ನಮೆಂಟ್ ಭಾಗವಹಿಸಿದ್ದಕ್ಕಾಗಿ ಅಭಿಮಾನದ ಕೃತಜ್ಞತೆಯನ್ನು ಕೂಡ ಎಕ್ಸಲೆಂಟ್ ಕಪ್ಪಿನ ಪರವಾಗಿ ಭಾವಿಸಿಕೊಳ್ತಾ ಇದ್ದಾರೆ. ಎಕ್ಸಲೆಂಟ್ ಕ್ರೀಡೆ ಸ್ಟಿಪ್ ಟೂರಿನ ಪರವಾಗಿ ಅಣ್ಣ ಬಾಲ್ ಕೊಡಿ ಅಣ್ಣ. ಬಾಲ್ ಬಾಯ್ಸ್